ಕಾನ್ಸೆಪ್ಟ್ ಇಷ್ಟ ಆಯಿತು, ಭಾಳ ಚೆನ್ನಾಗಿದೆ. ಹೆಂಗಿದೆ ಸ್ಟೋರಿ ಲೈನ್ ಬಗ್ಗೆ ಏನು ಅನ್ಸುತ್ತೆ? ಸ್ಟೋರಿ ಚೆನ್ನಾಗಿದೆ, ಹೊಸ ಸ್ಟೋರಿ. ನಾನು ಈ ಥರ ಸ್ಟೋರಿ ನೋಡಿದ್ದು ಇದೇ ಫಸ್ಟು. ಹಳೆ ಪುರಾಣ ತಗೊಂಡು ಈಗ ಮಾಡಿದ್ದಾರೆ. ವೆರಿ ಗುಡ್ ಕಾನ್ಸೆಪ್ಟ್. ಬೆಸ್ಟ್ ಆಫ್ ಲಕ್. ಫಸ್ಟಿಗಿಂತ ಧನ್ವೀರ್ ಅಣ್ಣನ ಕೆರಿಯರಲ್ಲೇ ಇದು ಡಿಫ್ರೆಂಟ್ ಇದೆ ಫುಲ್ ಸ್ಟೋರಿ. ಸೂಪರ್ ಆಗಿದೆ ಮೂವಿಲಿ. ಪೊಲೀಸ್ ಆ್ಯಕ್ಟ್ ಇಷ್ಟ ಆಗಿದೆ. ಪೊಲೀಸ್ ಆ್ಯಕ್ಟ್ ನೀವು ಹಸುರು ಅಬ್ಸರೀಸ್ ನೋಡಿರ್ತಾರಲ್ವ, ಸೇಮ್ ಅದೇ ಪ್ಲಾಟು, ಬಟ್ ಸೂಪರ್ ಹಿಟ್. ಎಲ್ಲ ಆ್ಯಕ್ಟಿಂಗ್ ಹೀರೋಯಿನ್ ಆಕ್ಟಿಂಗ್ ಹೇಗಿತ್ತು? ನೀವು ಸೂಪರ್ ಆ್ಯಕ್ಟಿಂಗ್. ಈ ಥರ ಮೂವಿ ನನ್ನ ಕನ್ನಡದಲ್ಲಿ ಯಾವತ್ತೂ ನೋಡಿ. ಧನ್ವೀರ್ ಸೂಪರ್ ಆ್ಯಕ್ಟಿಂಗು. ಇಂಥ ಕಥೆ, ಇಂಥ ಆ್ಯಕ್ಷನ್ ಫಿಲಮ್ಗಳು ನಮ್ಮ ಕನ್ನಡದಲ್ಲಿ ಇದೆಯಾ ಅಂತ ನಮ್ಗೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗ್ತದೆ. ತುಂಬ ಚೆನ್ನಾಗಿದೆ, ಧನ್ವೀರ್ ಸರ್ ಮತ್ತೆ ಸ್ಪಂದನ ತುಂಬ ಚೆನ್ನಾಗಿದೆ ಎಲ್ಲ. ಇದು ಅಂತೂ ಫೈನಲ್ ಇದು ನಾವು ಜಡ್ಜೇ ಮಾಡಿರಲಿಲ್ಲ ಇದೆಲ್ಲ ಆಗ್ಬೋದು ಅಂತ. ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು 50 ಸಲ ನೋಡ್ಬೋದು ಫಿಲಮ್ನ. ಥ್ಯಾಂಕ್ ಯು. ಯಾರಂದ್ರೆ ಧನ್ವೀರ್. ಧನ್ವೀರ್ ತುಂಬ ವರ್ಷ ಆಯ್ತು ಈ ಥರ ಸಿನಿಮಾಗಳು ಬಂದು. ದಯವಿಟ್ಟು ಸಿನಿಮಾ ನೋಡಿ. ಈ ವಿಜ್ಞಾನಕ್ಕೂ ನಮ್ಮ ವಿಜ್ಞಾನ ಮತ್ತು ಪುರಾಣಕ್ಕೂ ಚಾಲೆಂಜ್ ಆಗಿದೆ. ಸಿನಿಮಾ ಅಂತೂ ತುಂಬಾನೇ ಅದ್ಭುತವಾಗಿದೆ. ಎಕ್ಸಲೆಂಟ್ ಫೈಟಿಂಗ್ ಅಂತೂ ಎಕ್ಸಲೆಂಟ್. ಈ ಟೈಮಲ್ಲಿ ದರ್ಶನ್ ಅಣ್ಣ ಇಲ್ಲ, ಈ ಪಿಕ್ಚರ್ ನೋಡಿಲ್ಲ ಅಂತ ಒಂದು ಬರ್ಬಿಟ್ರೆ ಸಿನಿಮಾ ಅಂತೂ ಅಲ್ಟಿಮೇಟ್ ಗ್ಯಾರಂಟಿ ಗೆದ್ದೇ ಗೆಲ್ಲುತ್ತೆ. ತುಂಬ ವರ್ಷ ಆಯ್ತು, ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಏನು ಹೇಳ್ತೀಯ ಬ್ರೋ ಪಿಕ್ಚರು? ದೇವ್ರುಗಳೆಲ್ಲ ವಿಲನ್ಗಳು ಪಿಕ್ಚರ್ ನೋಡ್ರಪ್ಪ. ಬರ್ರಿ ಇಲ್ಲಿ ನಮ್ಮ ವಿಲನ್ದು ನೋಡ್ರಿ. ದೇವ್ರ ಅಭಿಮಾನಿಗಳೆಲ್ಲ ದೇವ್ರು ಎಲ್ಲಿೈತೆ, ದೇವ್ರು ಎಲ್ಲೈತೆ ಅಂದರೆ ಇಲ್ಲಿ ಬರ್ರಿ. ಏನು ದೇವ್ರ ಕ್ಯಾರೆಕ್ಟರ್ ಪಿಕ್ಚರ್ ಮಾತ್ರ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಎಲ್ಲ ಮೂವಿ ನೋಡ್ರಿ. ಟ್ವಿಸ್ಟ್ ಐತೆ, ಬಟ್ ಭಾರಿ ಇಂಟ್ರೆಸ್ಟ್ ಬರುತ್ತೆ. ಬೋರ್ ಅಂತೂ ಎಲ್ಲೂ ಆಗಲ್ಲ. ಬಟ್ ಪಿಕ್ಚರ್ ಮಸ್ತಾಗೈತೆ. ಏನು ಹೇಳ್ತೀವಿ, ಹೀರೋಗಿಂತ ವಿಲನ್ದೇ ಭಾರಿ ಅವ್ರು ಆಗಿದೆ ಈ ಪಿಕ್ಚರಲ್ಲಿ. ಕಾಸು ಕೊಟ್ಟು ಬಂದು ನೋಡು, ಯಾವ್ದು ಬೇಕಾದ್ರೂ ನೋಡ್ಬೋದು. ಆ ಥರ ಐತೆ ಮೂವಿಗೆ ಅದು ತೊಂದರೆ ಇಲ್ಲ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ವಿಲನ್ ಅಂತ ಕೇಳಕ್ಕೆ ಹೋಗ್ಬಾರ್ದು. ಡಿಪಾರ್ಟ್ಮೆಂಟ್ ಅವ್ರನ್ನಂತೂ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸ ಮಾಡ್ತವ್ರೆ ಚೆನ್ನಾಗಿ. ಅದ್ರ ಪ್ರಕಾರನೂ ಹೇಳವ್ರೆ. ಫ್ಯಾಮಿಲಿ ಸಮೇತ ನೋಡ್ಬೋದು ಪಿಕ್ಚರು. ಎಲ್ಲ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನ ಬೆಳೆಸ್ರಿ, ಉಳಿಸ್ರಿ. ಹಾಗೆ ಜೈ ಡಿ ಬಾಸ್.